ಸಕ್ಕುಗೆ ನಮ್ಮಮ್ಮ ಅನ್ಬಾರ್ದು ಮಾತುಗಳನ್ನೆಲ್ಲ ಅಂದ್ರು. ಪಾಪ ಸಕ್ಕು. ಆದ್ರೆ ನನ್ನ ಪಾಂಡುರಂಗ ಇಲ್ಲದೆ ನಾನು ಒಳಗೆ ಹೇಗೆ ಬರಲಿ? ಅವನು ನನ್ನ ಪ್ರಾಣ. ಸಕ್ಕು ಅವತ್ತು ತುಂಬಾ ಹಠಮಾರಿ ತಂದಿಂದ ನಡ್ಕೊಂಡ್ಲು. ಸೌಭಾಗ್ಯವತಿ ಸಕ್ಕುಬಾಯ್, ನಿನ್ ಪತಿರಾಯ ಬಂದಿದ್ದಾರೆ. ಈಗ ನೀನು ಸೀರೆ ಉಟ್ಕೊಳ್ಳೇಬೇಕು. ಹಠ ಮಾಡಬಾರ್ದು. ಬನ್ನಿ ಬನ್ನಿ. ಒಳಗಡೆ ಬನ್ನಿ. ಅಯ್ಯೋ ಬನ್ನಿ ಅಳಿ ಅಂದ್ರೆ ಬನ್ನಿ. ಅಲ್ಲಿ ಕೂತ್ಕೊಳ್ಳಿ. ನಾನು ಈಗಲೇ ಬರ್ತೀನಿ. ಹಾ ಕೂತ್ಕೊಳ್ಳಿ. ಇಲ್ಲೋಡು ವತ್ಸಲ, ಇವತ್ತು ಮನೋರ ಮಾತಿಗೆ ಸರಿಯಾಗಿ ಅವಮಾನ ಆಯ್ತು. ಹೌದು ಅಂದ್ರೆ ನಾವು ಕಾಣಿಸ್ಕೊಂಡ್ರೆ ಸಾಕು ಅವಳು ಹುಲಿ ಹಾಗೆ ಗರ್ಜಿಸ್ತಿದ್ಲು ಅಲ್ವಾ? ಇವತ್ತು ಬಾಬಾ ಮುಂದೆ ಬೆಕ್ಕಿನ ಹಾಗೆ ಬದ್ಲಾಗ್ಬಿಟ್ಲು. ಮಿಯಾವ್. ಭಯದಲ್ಲಿ ಗಡಗಡ ಅಂತ ನಡುಕ್ತಿದ್ಲು. ಅವಳೇನ್ ಮಾಡಿದ್ಲು? ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದ್ಲು. ಆ ದೃಶ್ಯ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನೀನ್ ನೋಡ್ತಾ ಇರೋ ವತ್ಸ, ಸ್ವಲ್ಪ ದಿನಗಳ ಕಾಲ ಅವಳನ್ನ ಮೇಲೆ ಕೂಗಾಡಲ್ಲ. ಇಲ್ಲ ರೀ, ನಮ್ಗಂತ ಅದೃಷ್ಟ ಇದೆಯಾ? ಏಯ್, ಯಾಕಾಗಂತಿದ್ಯೆ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದ್ಕೆ ಅಡಿಗೆ ಮನೆಯಲ್ಲಿ ನನ್ನ ಬಗ್ಗೆ ಮಾತಾಡ್ಕೋಬೇಕಾದ್ರೆ ರಹಸ್ಯವಾಗಿ ಮಾತಾಡ್ಕೊಳ್ಳಿ. ತುಂಬಾ ಅಸಹ್ಯ ಆಗ್ತಿದೆ. ಮೊನ್ನೆ ಕೂಡ ನೀವಿಬ್ರು ನನ್ನ ಬಗ್ಗೆ ಮಾತಾಡ್ಕೋಬೇಕಾದ್ರೆ ನಿಮ್ಮ ಮೇಲೆ ಲೋಟ ಎಸ್ದಿದ್ದು ನಾನೇ. ಅಯ್ಯೋ ದೇವ್ರೆ, ಇದನ್ನ ಯಾರು ಹಚ್ತಿದ್ದು? ಅಲ್ಲಿ ಯಾರು ಇಲ್ವಲ್ಲ. ಆದ್ರೂ ಕೂಡ ನೀವು ಬದಲಾಗ್ಲಿಲ್ಲ. ಮೈದ್ನಾ ಅವ್ರೆ, ಬಾಬಾ ಅವರು ನಿಮ್ಮನ್ನ ಗಮನಿಸ್ತಿದ್ದಾರೆ ಅಂತ ಅರ್ಥ ಆಯ್ತಾ? ನೀವು ಜೂಜಾಟ ಆಡೋಕ್ ಹೋದ್ರೆ ಅವ್ರಿಗೆ ಗೊತ್ತಾಗತ್ತೆ. ಅವ್ರಿಗೆ ದಿವ್ಯ ದೃಷ್ಟಿ ಇದೆ. ಜೂಜಾಟ ಬಿಟ್ಬಿಡಿ. ಅದೇನಂದ್ರೆ ಅಕ್ಕ, ನಿಮ್ ಮೈದ್ನ ನನ್ ಜೊತೆ ಪಂದ್ಯ ಕಟ್ಟಿದ್ದಾರೆ ದಿಗು ಬಗ್ಗೆ ಪಂದ್ಯನ? ಹೌದಕ್ಕ. ನಮ್ಮ ದಿಗು ಇವತ್ತು ಹಿಂತಿರುಗಿ ಬರೋವಾಗ ಸಕ್ಕುನ ಜೊತೆಲ್ ಕರ್ಕೊಂಡ್ ಬರ್ತಾನಾ ಇಲ್ವೋ? ಅದೇ ಪಂದ್ಯ. ಹೌದೌದೌದು. ಇಲ್ಲ, ಅದೇನಂದ್ರೆ ನಿಜವಾದ ಪಂದ್ಯ ಅಲ್ಲ, ಸುಮ್ನೆ ತಮಾಷೆಗೆ. ಅದಕ್ಕೆ ಅದು ನನ್ ಮನ್ಸಲ್ಲಿ ಏನಿದೆ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ದಿಗಂಬರ್ ರಾವ್ ಇವತ್ತು ಸಕ್ಕುನ ಕರ್ಕೊಂಡು ಇಲ್ಲಿಗೆ ಬರ್ತಾನೆ ಅಂತ ನನಗೆ ನಂಬಿಕೆನೇ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸಕ್ಕು ಇಲ್ಲಿ ಒಂಟಿ. ಮನೇಲಿ ಇಷ್ಟು ಜನ ದೊಡ್ಡವರಿದ್ದೀವಿ, ಆದ್ರೂ ಕೂಡ ಅವಳು ನಮ್ಮನ್ನ ಮುಖ್ಯವಾಗಿ ನಿಮಗೆ ತುಂಬಾ ಕಷ್ಟ ಕೊಟ್ಲು, ಕಿರಿಕಿರಿ ಮಾಡಿದ್ಲು ಅಲ್ವಾ? ಅಲ್ಲಿ ಅವರ ತವರು ಮನೆಯಲ್ಲಿ ಅವಳಿಗೆ ಬೆಂಬಲವಾಗಿ 3 ಜನ ಇದ್ದಾರೆ, ಸ್ವಂತದವರು. ಪಾಪ ನಮ್ ದಿಗು ಅಲ್ಲಿ ಒಬ್ಬಂಟಿ. ಮೊದ್ಲೇ ನಮ್ಮ ದಿಗು ಅಮಾಯಕ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೆ ಬರಲ್ಲ, ಪೌರುಷವಾಗಿ ಒಂದು ಮಾತು ಕೂಡ ಮಾತಾಡಲ್ಲ. ಅವನೆಲ್ಲಿ ಕರ್ಕೊಂಡ್ ಬರ್ತಾನೆ? ನಂಗ್ ನಂಬಿಕೆ ಇಲ್ಲ ದಿಗು ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾನೆ ಅಂತ. ನನಗೇನಿಸ್ತಿದೆ ಅಂದ್ರೆ, ಅವರೆಲ್ಲ ಸೇರಿ ದಿಗುನ ಬಲವಂತ ಮಾಡಿ ಅಲ್ಲೇ ಉಳಿಸ್ಕೋತಾರೆ. ಇಲ್ಲ, ಆ ರೀತಿ ಏನೂ ಆಗಲ್ಲ. ದಿಗು ಬಗ್ಗೆ ನಿಮಗ್ ಪೂರ್ತಿಯಾಗಿ ಗೊತ್ತಿಲ್ಲ ಮೈದ್ನಾ ಅವ್ರೆ. ಅವನನ್ನ ಸಾಕಿ ಬೆಳೆಸಿದ್ದು ನಾನು. ಅವನು ಬಾಬಾ ಅವ್ರ ಮಾತಿಗೆ ತುಂಬಾ ಬೆಲೆ ಕೊಡ್ತಾನೆ. ಖಂಡಿತವಾಗ್ಲೂ ಸಕ್ಕುನ ಇವತ್ತೇ ಕರ್ಕೊಂಡ್ ಬರ್ತಾನೆ. ಆ ಶಕ್ತಿನ ಬಾಬಾ ಅವರು ಅವನಿಗೆ ಕೊಡ್ತಾರೆ. ಇಷ್ಟೊತ್ತಿಗಾಗ್ಲೇ ಅವರು ಪ್ರಯಾಣ ಶುರು ಮಾಡಿರ್ತಾರೆ. ಅಳಿ ಅಂದ್ರೆ ನಮ್ಗೆ ಕೈಕಾಲು ಆಡ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನೀವು ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ಮಾತಲ್ಲಿ ಹೇಳಕ್ ಆಗದೆ ಎಷ್ಟು ಸಂತೋಷ ಆಗ್ತಿದೆ. ನಮ್ಗೆ ಅತಿಥಿ ಸತ್ಕಾರ ಮಾಡೋ ಭಾಗ್ಯನ ಕಲ್ಪಿಸ್ಕೊಟ್ಟಿದ್ದೀರಾ. ಹೌದು, ತುಂಬಾ ಸಂತೋಷ ಆಯ್ತು ಅಳಿ ಅಂದ್ರೆ. ಅದು ವಿಷಯ ಏನು ಅಂದ್ರೆ, ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಂದ್ರೆ ನಾನೀಗ ಇಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಬಂದಿಲ್ಲ. ತಕ್ಷಣ ವಾಪಸ್ ಹೊರಡಬೇಕು. ಏನ್ ಹೇಳ್ತಾ ಇದ್ದೀರಾ? ಸಕ್ಕುನ ಕರ್ಕೊಂಡು ಹೋಗೋದಕ್ಕೆ ಬಂದೆ. ಅದು ಹೌದು, ನಾನು ಸಕ್ಕುನ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿರೋದು. ನಾನು ತಕ್ಷಣ ಹೊರಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು.